ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಮತ್ತು ಕಿಡ್ನಾಪ್ಗೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಈಗ ಜೈಲು ಮುದ್ದೆ ಊಟವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇವರಿಗೆ ಸಂಕಷ್ಟ ತಂದಿದ್ದು 3 ಬಹಳ ಪ್ರಮುಖವಾದಂತ ಸ್ಪಾಟ್ಗಳು. ಮೊದಲನೇದಾಗಿ ಪಟ್ಟಣಗೆರೆ ಶೆಡ್, ಎರಡನೇದು ಸುಮನಹಳ್ಳಿ ರಾಜಕಾಲುವೆ, ಮೂರನೇದು ಈ ಹಿಂದೆ ತೋರಿಸಿರುವಂತಹ ದೃಶ್ಯ. ಇದು ಸ್ಟೋನಿ ಬ್ರೂಕ್ ಬಾರ್ ಅಂಡ್ ರೆಸ್ಟೋರೆಂಟ್, RR ನಗರದಲ್ಲಿರುವಂತಹ ಹೆಮ್ಮಿಗೆಪುರದಲ್ಲಿರುವಂತಹ ಈ ಸ್ಟೋನಿ ಬ್ರೂಕ್ ಬಾರ್ ಅಂಡ್ ರೆಸ್ಟೋರೆಂಟ್ ನ ಮಾಲೀಕ ಆರೋಪಿ 10 ವಿನಯ್. ಯಾಕಂದ್ರೆ ಈ ಕೊಲೆ ಪ್ರಕರಣ ಏನಾಗುತ್ತೆ, ಕೊಲೆಯ ಮುಂಚಿತವಾಗಿ ಮತ್ತು ಕೊಲೆಯ ನಂತರ ಆರೋಪಿಗಳೆಲ್ಲರೂ ಕೂಡ ಇದ್ದಿದ್ದು ಇದೇ ಜಾಗದಲ್ಲಿ. ಯಾಕಂದ್ರೆ ಪಾರ್ಟಿ ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಇರೋದು. ಯಾಕಂದ್ರೆ ಕೊಲೆ ಮುಂಚಿತವಾಗಿ ದರ್ಶನ್ ಸೇರಿದಂತೆ ಇಬ್ಬರು ಸಹ ನಟರು ಕೂಡ, ಬೇರೆ ಬೇರೆ ನಟರವರು, ಹಾಸ್ಯ ನಟ ಚಿಕ್ಕಣ್ಣ ಸೇರಿದಂತೆ ಮತ್ತೊಬ್ಬ ಪ್ರಮುಖವಾದಂಥ ನಟನು ಕೂಡ ಇಲ್ಲಿ ಭಾಗಿಯಾಗಿದ್ರು ಪಾರ್ಟಿಯಲ್ಲಿ. ಈ ವೇಳೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆತಂದ್ರ ಬಗ್ಗೆ ಮಾಹಿತಿ ಗೊತ್ತಾಗತ್ತೆ. ಆ ಕೂಡಲೇ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಸೇರಿದಂತೆ ವಿನಯ್, ಪವನ್ ಸೇರಿದಂತೆ ಹಲವು ಆರೋಪಿಗಳು ಆ ಕಡೆಗೆ ತೆರಳುತ್ತಾರೆ. ಅಲ್ಲಿ ಹಲ್ಲೆ ಮಾಡ್ತಾರೆ. ಮಾರಣಾಂತಿಕವಾದಂಥ ಹಲ್ಲೆಯ ನಂತರ ವಾಪಸ್ ಬರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಇಲ್ಲಿ ರೆಸ್ಟೋರೆಂಟ್ಗೆ ಬರದೆ ಸೀದಾ ನೇರವಾಗಿ ಮನೆಗೆ ಹೋಗ್ತಾರೆ. ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿ ಮಾಡ್ತಿದ್ದಂತ ವಿನಯ್ ಮತ್ತು ಪವನ್ಗೆ ಪಟ್ಟಣಗೆರೆ ಶೆಡ್ ಇಂದ ಸೆಕ್ಯೂರಿಟಿ ಒಬ್ರು ಕರೆ ಮಾಡ್ತಾರೆ. ಕರೆ ಮಾಡಿ ಹೀಗೆ ನೀವು ಹಲ್ಲೆ ಮಾಡಿದಂಥ ವ್ಯಕ್ತಿ ತೀರ್ಕೊಂಡಿದ್ದಾರೆ, ಸತ್ತು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗತ್ತೆ. ಅದನ್ನ ಕೇಳಿದ ಕೂಡಲೇ ಫುಲ್ ಶಾಕಿಗೆ ಒಳಗಾದಂತ ಪವನ್ ಮತ್ತು ವಿನಯ್ ಕೂಡಲೇ ಅದನ್ನ ಕನ್ಫರ್ಮ್ ಮಾಡ್ಕೋತಾರೆ. ನಿಜ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋತಾರೆ. ಸತ್ತಿರೋದು ಕನ್ಫರ್ಮ್ ಆಗತ್ತೆ. ಅದಾದ್ಮೇಲೆ ದರ್ಶನ್ಗೆ ಹೇಗೆ ಹೇಳೋದು ಅನ್ನೋದ್ರ ಬಗ್ಗೆನೇ ಇವರಲ್ಲಿ ಭಯ ಶುರುವಾಗುತ್ತೆ. ಆನಂತರ ಫೋನ್ ಮಾಡಿ ಪವನ್ ಕೊನೆಗೂ ಫೋನ್ ಮಾಡಿ ಹೇಳ್ತಾರೆ, ಬಾಸ್ ಹೀಗೆ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ ಅಂತ ಹೇಳಿ. ಆ ಮಾಹಿತಿ ಕೇಳಿದ ಕೂಡಲೇ ಫುಲ್ ಶಾಕ್ ಒಳಗಾಗ್ತಾರೆ. ನಾವು ಹಲ್ಲೆ ಮಾತ್ರ ಮಾಡಿದಲ್ವಾ, ಕೊಲೆ ಹೇಗಾಯ್ತು, ಯಾಕೆ ಇದ್ದಕ್ಕಿದ್ದಂಗೆ ಹಿಂಗಾಯ್ತಲ್ಲ ಅಂತ ಹೇಳಿ ಬಹಳ ಶಾಕ್ ಒಳಗಾಗ್ತಾರೆ. ಅದಾದ್ಮೇಲೆ ದರ್ಶನ್ ಮೈಸೂರು ಕಡೆಗೆ ತೆರಳುತ್ತಾರೆ ಮರುದಿನ. ಸೊ ಮೈಸೂರಲ್ಲಿ ಅವರು ಅರೆಸ್ಟ್ ಆಗ್ತಾರೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆ ಮುಂಚಿತವಾಗಿ ಮತ್ತು ಕೊಲೆ ನಂತರನೂ ಕೂಡ ಆರೋಪಿಗಳೇನಿದ್ದಾರೆ ಭರ್ಜರಿಯಾದಂಥ ಪಾರ್ಟಿ ಮಾಡ್ತಾ ಇರ್ತಾರೆ, ಫುಲ್ಲು ಮಜಾ ಮಾಡ್ತಾ ಇರ್ತಾರೆ, ಡ್ರಿಂಕ್ಸ್ ಕೂಡ ಮಾಡ್ತಾ ಇರ್ತಾರೆ. ಅದರ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬರೀ ಬೆದರಿಕೆ ಹಾಕಿ ಕಳಿಸ್ಬೇಕು ಅಂತೇನು ಅನ್ಕೊಂಡಿದ್ರು ಅದೇನೋ ಬಹುಶಃ, ಬಟ್ ಆದರೆ ಆಗಿದ್ದೇ ಬೇರೆ. ಈಗ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳೆಲ್ಲರೂ ಕೂಡ ಈಗ ಜೈಲಲ್ಲಿ ಮುದ್ದೆ ಮುರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿಂದ ಕ್ಯಾನಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.